ದೇಶವನ್ನು ಹಾಳಬಲ್ಲಳು ಕೇವಲ ಗಂಡ ಮಕ್ಕಳಲ್ಲಿರುವ ಯಂತ್ರ ಅಲ್ಲ, ಗಂಡನ್ನ ತೃಪ್ತಿಪಡಿಸ್ತಕ್ಕಂಥ ವಸ್ತು ಅಲ್ಲ ಅಂತೇಳಿ ಇವತ್ತು ಹೆಣ್ಣುಮಕ್ಕಳು ಸಾಬೀತು ಮಾಡ್ತಾ ಹೊರಟಿದ್ದೇವೆ. ಇವತ್ತು ನೋಡಿ, ಈ ಜಗತ್ತಿನ ಎಲ್ಲ ದೇಶಗಳು, ಎಲ್ಲ ಧರ್ಮಗಳು, ಎಲ್ಲ ಸಂಸ್ಕೃತಿಗಳು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳುವಲ್ಲಿ ಎರಡನೇ ಸ್ಥಾನವನ್ನ ಇವತ್ತು ಮಹಿಳೆಯಿರ್ತಕ್ಕಂಥದ್ದು ದುರಂತ ಕೂಡ. ಆದರೆ ಈ ದೇಶದ ಎಲ್ಲಾ ಕ್ಷೇತ್ರಗಳು ಮಹಿಳೆ ದುಡಿತಾರೆ. ಇದಕ್ಕೆ ಮದರ್ ತೆರೇಸಾರವರು, ಸಾಲಮರದ ತಿಮ್ಮಕ್ಕನವರು, ಸುನಿತಾ ವಿಲಿಯಮ್ಸ್ ಅವರು, ಮೇರಿ ಕೋಮ್ ಅವರು, ಹಿಮಾ ದಾಸ್ ಅವರು, ಹೀಗೆ ಅನೇಕ ಗಣ್ಯರು ಕೂಡ ಮಹಿಳೆಯರಾಗಿ ಈ ವ್ಯವಸ್ಥೆಯಲ್ಲಿ ನವ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪಣತೊಟ್ಟಿದ್ದಾರೆ. ಇವತ್ತು ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಪುರಸಭೆ ಪಂಚಾಯತಿ, ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯಿತಿಯಲ್ಲಿ ರಾಜಕೀಯವಾಗಿ ಮಹಿಳೆಯರಿಗೆ ಶೇಕಡ 10% ನಾವು ಮೀಸಲಿಟ್ಟಿದ್ದೇವೆ. ಹಿಂದೆ ಸನ್ಮಾನ್ಯ ಎಸ್ ಎಫ್ ಕೃಷ್ಣರವರು ಮುಖ್ಯಮಂತ್ರಿಗಳಾಗಿದ್ದಾಗ ಶ್ರೀಮತಿ ಮೋಟಮ್ಮರವರು ಮಹಿಳಾ ಮತ್ತು ಮಕ್ಕಳ ಸಚಿವರಾಗಿದ್ದರು. ಅವರು ಈ ಮಹಿಳಾ ಸಂಘಗಳನ್ನು ಮಾಡೋದ್ರ ಮುಖಾಂತರ ಅವರಿಗೆ ಉತ್ತೇಜನ ಕೊಡಬೇಕು ಅಂತೇಳಿ ಸ್ತ್ರೀಶಕ್ತಿ ಸಂಘಗಳನ್ನು ಮಾಡೋ ಪ್ರಯತ್ನ ಪಟ್ಟರು. ಇವತ್ತು ಸುಮಾರು ಈ ಒಂದು ಬೃಹತ್ನಲ್ಲಿ 4,017 ಕೋಟಿ ಹಣಕಾಸನ್ನ ಸುಮಾರು 1.67 ಲಕ್ಷ ಕುಟುಂಬಗಳು ಇವತ್ತು ಸಂಘಗಳು ನಿರ್ವಹಿಸ್ತದೆ. ಇವತ್ತು ಒಂದು ಕಾಲ ಇತ್ತು ನಿಮಗೆ, ಆ ಕಾಲದಲ್ಲಿ ನೀವೇನ್ ಮಾಡ್ತಾ ಇದ್ರಿ? ಪ್ರತಿಯೊಂದು ಕೂಡ ಗಂಡನನ್ನ ತಂದೆಯನ್ನು ಅವಲಂಬಿಸ್ತಾ ಇದ್ರಿ ಅಲ್ವೇನಮ್ಮ? ನಿದ್ದೆ ಮಾಡ್ತಾ ಇದ್ದ ತೂಗುಣಿಸ್ತಾ ಇದ್ದಾರೆ, ಇದೇನೋ MLA ಹೋಯ್ತವನೆ, ನಾವು ಮಹಿಳಾ ಸಂಘ ಅಂತ ಬಂದ್ರಿ, ಹರೀಶ್ ಕೊಡಬೇಕಾದ್ರು, ಇನ್ನು